29 ಪದಕಗಳ ಪರಾಕ್ರಮ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ಅಂತ್ಯ. ಇತಿಹಾಸದಲ್ಲಿ ಅತಿ ಹೆಚ್ಚು ಪದಕ ಪಡೆದು ಭಾರತದ ಸಾಧನೆ. 28 ಆಗಸ್ಟ್ನಿಂದ ಶುರುವಾದ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ 2024 ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತವು ಇತಿಹಾಸ ರಚನೆ ಮಾಡಿದೆ. ಭಾರತವು 29 ಪದಕಗಳನ್ನು ಪಡೆದುಕೊಂಡಿದೆ. ಅದರಲ್ಲಿ 7 ಸ್ವರ್ಣ ಪದಕ, 9 ಬೆಳ್ಳಿ ಪದಕ, 13 ಕಂಚಿನ ಪದಕ ಪಡೆದುಕೊಂಡಿದೆ. ಇಷ್ಟು ಅದ್ಭುತ ಪ್ರದರ್ಶನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತ ಪದಕ ಪಡೆಯುವ ರಾಷ್ಟ್ರಗಳ ಪಟ್ಟಿಯಲ್ಲಿ 18ನೇ ಸ್ಥಾನ ದಾಖಲಿಸಿದೆ. ಭಾರತದ ಪ್ಯಾರಾ ಒಲಿಂಪಿಕ್ಸ್ ಮುಕ್ತಾಯ ಕೂಡ ಉತ್ತಮವಾಗಿತ್ತು. ಕಳೆದ ಸಲ ಪ್ಯಾರಾ ಒಲಿಂಪಿಕ್ಸ್ಗೆ ನಾವು ಹೋಲಿಕೆ ಮಾಡಿದಾಗ, ಟೋಕಿಯೋ ಒಲಿಂಪಿಕ್ಸ್ಗೆ ಹೋಲಿಕೆ ಮಾಡಿದಾಗ ಆಗ ಭಾರತದ ಸ್ಥಾನ 24ನೇ ಸ್ಥಾನದಲ್ಲಿತ್ತು. ಒಟ್ಟು 19 ಪದಕವನ್ನು ಪಡೆದುಕೊಂಡಿತ್ತು. 5 ಸ್ವರ್ಣ ಪದಕ, 8 ಬೆಳ್ಳಿ ಪದಕ, 6 ಕಂಚಿನ ಪದಕ ಪಡೆದುಕೊಂಡಿತ್ತು. ಎರಡ್ 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವು ಮೊದಲನೇ ದಿನವೂ ಸ್ವರ್ಣ ಪದಕ ದೊರೆಯಿತು ಅವನಿ ಲೇಖರ ಅವರಿಗೆ, ಮತ್ತು ಭಾರತದ ಕೊನೆಯ ದಿನವೂ ಸ್ವರ್ಣ ಪದಕ ದೊರೆಯಿತು ನವದೀಪ್ ಸಿಂಗ್ ಅವರಿಗೆ. ಭಾರತಕ್ಕೆ 2ನೇ ಸ್ವರ್ಣ ಪದಕ ನಿತೀಶ್ ಕುಮಾರ್ ಅವರಿಗೆ, 3ನೇ ಸ್ವರ್ಣ ಪದಕ ಧರ್ಮವೀರ್ ಅವರಿಗೆ, 4ನೇ ಸ್ವರ್ಣ ಪದಕ ಪ್ರವೀಣ್ ಕುಮಾರ್ ಅವರಿಗೆ, 5ನೇ ಸ್ವರ್ಣ ಪದಕ ಅರವಿಂದರ್ ಸಿಂಗ್ ಅವರಿಗೆ, 6ನೇ ಸ್ವರ್ಣ ಪದಕ ಸುಮಿತ್ ಅಂಟಿಲ್ ಅವರಿಗೆ ದೊರೆಯಿತು. ಎರಡ್ 2024ನೇ ಸಾಲಿನ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ಸ್ವರ್ಣ ಪದಕ ದೊರಕಿಸಿಕೊಟ್ಟ ಅವನಿ ಲೇಖೇರಾ ಇವರು 10 ಮೀಟರ್ ಏರ್ ರೈಫಲ್ಸ್ನಲ್ಲಿ ಇನ್ಸ್ಟ್ಯಾಂಡಿಂಗ್ SH1 ಕೆಟಗರಿಯಲ್ಲಿ ಗೋಲ್ಡ್ ಮೆಡಲ್ ಪಡೆದರು. ಭಾರತದ ಮೊದಲ ಮಹಿಳೆ, 2 ಬಾರಿ ಸ್ವರ್ಣ ಪದಕ ಪಡೆದವರು. ಅವನಿ ಲೇಖೇರಾ ಅವರು ಈ ಹಿಂದೆ ಪ್ಯಾರಾ ಒಲಿಂಪಿಕ್ಸ್ ಟೋಕಿಯೋದಲ್ಲಿ ಗೋಲ್ಡ್ ಮೆಡಲ್ ಕೂಡ ಪಡೆದಿದ್ದರು. ಆದ್ದರಿಂದ ಭಾರತ ಸರ್ಕಾರ ಇವರನ್ನು 2021ರಲ್ಲಿ ಕ್ರೀಡಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದ ಖೇಲ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ರಾಜಸ್ಥಾನದ ನಿತೀಶ್ ಕುಮಾರ್ ಅವರು 2024ರ ಪ್ಯಾರಾ ಒಲಿಂಪಿಕ್ಸ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಭಾರತಕ್ಕೆ ಗೋಲ್ಡ್ ಮೆಡಲ್ ತಂದುಕೊಟ್ಟ ಮೊದಲ ವ್ಯಕ್ತಿ. ಇವರು ಗೋಲ್ಡ್ ಮೆಡಲ್ ಗೆದ್ದಿದ್ದು SL3 ಬ್ಯಾಡ್ಮಿಂಟನ್ನಲ್ಲಿ. ಇವರು ಈ ಹಿಂದೆ ಏಷ್ಯಾದ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ 3ನೇ ಸ್ಥಾನ ಪಡೆದುಕೊಂಡಿದ್ದರು. ಆದ್ದರಿಂದ ಭಾರತಕ್ಕೆ ಕಂಚಿನ ಪದಕ ಕೂಡ ಬಂದಿತ್ತು. ಈ ಹಿಂದೆ 2009ರಲ್ಲಿ ರೈಲ್ವೆ ಅಪಘಾತದಲ್ಲಿ ವಿಶಾಖಪಟ್ಟಣಂದಲ್ಲಿ ತನ್ನ ಕಾಲನ್ನು ಕಳೆದುಕೊಂಡಿದ್ದರು.
ಹರ್ವಿಂದ್ರ ಸಿಂಗ್ ಆರ್ಚರಿ 2024ರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಆರ್ಚರಿ ವಿಭಾಗದಲ್ಲಿ ಸ್ವರ್ಣ ಪದಕ ವಿಜೇತರಾಗಿದ್ದಾರೆ. ಇವರು ಡೆಂಗ್ಯೂ ರೋಗಕ್ಕೆ ತುತ್ತಾಗಿದ್ದರು. ಆದ್ದರಿಂದ ಇವರಿಗೆ ಒಂದು ಇಂಜೆಕ್ಷನ್ ಅನ್ನು ಮಾಡಬೇಕಾಗಿತ್ತು. ಆದರೆ ಆ ಇಂಜೆಕ್ಷನ್ ರಿಯಾಕ್ಷನ್ನಿಂದ ಸಂಪೂರ್ಣವಾಗಿ ತನ್ನ ಕಾಲನ್ನು ಕಳೆದುಕೊಂಡರು. ಇವರು 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಸ್ವರ್ಣ ಪದಕದ ವಿಜೇತರಾಗಿದ್ದಾರೆ. ಧರಂಬೀರ್ ಸಿಂಗ್ ಕ್ಲಬ್ ಥ್ರೋ 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪುರುಷರ ವಿಭಾಗದಲ್ಲಿ F51 ಕ್ಲಬ್ ಥ್ರೋನಲ್ಲಿ ಸ್ವರ್ಣ ಪದಕ ವಿಜೇತರಾಗಿದ್ದಾರೆ. ಇವರು ಕ್ಲಬ್ ಥ್ರೋ 34.92 ಮೀಟರ್ ಎಸೆದು ದಾಖಲೆ ಮಾಡಿದ್ದಾರೆ. ಪ್ರವೀಣ್ ಕುಮಾರ್ ಹೈಜಂಪ್ನಲ್ಲಿ ಪ್ರವೀಣ್ ಕುಮಾರ್ ಅವರು ಪುರುಷರ ವಿಭಾಗದಲ್ಲಿ ಎತ್ತರ ಜಿಗಿತದಲ್ಲಿ ಸ್ವರ್ಣ ಪದಕ ವಿಜೇತರಾಗಿದ್ದಾರೆ. ಇವರು ಸುಮಾರು T64 ಹೈಜಂಪ್ ಮಾಡಿ ಪುರುಷರ ವಿಭಾಗದಲ್ಲಿ ಪದಕವನ್ನು ವಿಜೇತರಾಗಿದ್ದಾರೆ. ಇವರಿಗೆ 2021ರಲ್ಲಿ ಅರ್ಜುನ್ ಪ್ರಶಸ್ತಿಗೆ ಭಾಜನರಾಗಿದ್ದರು. ಎರಡು ಸಾವಿರದ 24ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ನವದೀಪ್ ಸಿಂಗ್ ಅವರು ಜಾವೆಲಿನ್ ಥ್ರೋನಲ್ಲಿ ಸ್ವರ್ಣ ಪದಕವನ್ನು ವಿಜೇತರಾಗಿದ್ದಾರೆ. ಎರಡು ಸಾವಿರದ 28ರ ಪ್ಯಾರಾ ಒಲಿಂಪಿಕ್ಸ್ ಎಲ್ಲಿ ನಡೆಯಲಿದೆ ಅಂದರೆ ಅಮೆರಿಕ ದೇಶದ ಲಾಸ್ ಏಂಜಲೀಸ್. ಇನ್ನು 2030ರ ಪ್ಯಾರಾ ಒಲಿಂಪಿಕ್ಸ್ ಎಲ್ಲಿ ನಡೆಯಲಿದೆ ಅಂದರೆ ಆಸ್ಟ್ರೇಲಿಯಾದ ಬ್ರಿಸ್ಬೇನ್ನಲ್ಲಿ ನಡೆಯಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ತಪ್ಪದೇ ಒತ್ತಿ. ಧನ್ಯವಾದಗಳು.